ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಕಾಮಗಾರಿ ಮುಂದುವರಿಕೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ರೈತರ ತೀವ್ರ ವಿರೋಧ. ನಮಸ್ಕಾರ, ಫೋಕಸ್ ತುಮಕೂರು ನ್ಯೂಸ್ಗೆ ಸ್ವಾಗತ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿರುವ ನಡುವೆಯೇ ಕಾಮಗಾರಿ ಪುನರಾರಂಭಿಸಲು ಸರ್ಕಾರ ಮುಂದಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಗುಬ್ಬಿ ತಾಲೂಕಿನ ರೈತರ ಪರ ಆರೋಪದ ಪ್ರಕಾರ ಹೈಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇದ್ದರೂ ತಾಲೂಕು ಆಡಳಿತ ಹಾಗೂ ಹೇಮಾವತಿ ಯೋಜನೆ ಇಂಜಿನಿಯರ್ಗಳ ಮೂಲಕ ರೈತರಿಗೆ ಹಣದ ಆಮಿಷ ಒಡ್ಡಿ ಕಾಮಗಾರಿಗೆ ಸಹಕಾರ ಪಡೆಯುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಲಾಗಿದೆ. ಈ ಕುರಿತು ಫೋಕಸ್ ತುಮಕೂರು ನ್ಯೂಸ್ ಜೊತೆ ಮಾತನಾಡಿದ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ತುಮಕೂರು ಜಿಲ್ಲೆಗೆ ಮಾರಕವಾಗಲಿರುವ ಈ ಯೋಜನೆಯನ್ನು ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಯೋಜನೆಯ ಬದಲಾಗಿ ಮೂಲ ನಾಲೆಯಿಂದ ಕುಣಿಗಲ್ ಭಾಗಕ್ಕೆ ನೀರು ಪೂರೈಸುವ ಪರ್ಯಾಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂದು ರೈತರು ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಸರ್ಕಾರ ಸ್ಪಂದಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶ್ರೀರಾಮ್ಪುರ ಗ್ರಾಮದ ರೈತ ಸಂಘದಿಂದ ಮಾತಾಡ್ತಾ ಇದ್ದೇವೆ. ಇಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ ಅಂತ ಈಗ ಒಂದು ಹೊಸ ಪ್ರಾಜೆಕ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. 16ಕ್ಕೆ ಹೀರಂಗ್ ಆಗಿದೆ ಮತ್ತು 29ಕ್ಕೆ ಹೀರಂಗಿದೆ. ಅದನ್ನು ಅಟೆಂಡ್ ಮಾಡಿರ್ತಕ್ಕಂಥ ನಮ್ಮ SLO ಅಧಿಕಾರಿಗಳು ಇವತ್ತು ಕೋರ್ಟ್ ನಡೀತಾ ಇದ್ರೂ ಸಹ ಅವಾರ್ಡ್ ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೋಗಿ ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ತೊಗೊಳಕ್ಕೆ ಬಂದಿದ್ದಾರೆ. ರೈತರ ಹತ್ರ ಬಂದು ಈಗ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಆಫೀಸಿಗೆ ಬಂದರೆ ಆಫೀಸಲ್ಲಿ ಸಿಗ್ತಾ ಇಲ್ಲ. ಅರ್ಜಿ ಕೊಟ್ಟಿದ್ದೀವಿ. ಇದು ತೀರಾ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇವರು ಪಾಣಿನಲ್ಲೆಲ್ಲ ಎಂಟ್ರಿ ಮಾಡಿದ್ದಾರೆ ಆಲ್ರೆಡಿ. ಇವತ್ತು ಲೋನ್ ಕ್ಲಿಯರೆನ್ಸ್ಗೆ ನಮ್ಮದು ಏನು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದರೆ ಲೋನ್ ಕ್ಲಿಯರೆನ್ಸ್ ಆಗ್ತಾಯಿಲ್ಲ, ಒಂದೇ ಒಂದು ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ. ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದ್ದಾವೆ. ಇದ್ರ ವಿರುದ್ಧ ಅದು ಕಾನೂನು ಬಾಹಿರ. ಏಕೆಂದ್ರೆ ನಮಗಿನ್ನೂ ಅವಾರ್ಡ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ನಮ್ಮ ಪಾಣಿನಲ್ಲಿ ಎಂಟ್ರಿ ಬರ್ತಾ ಇದೆ. ಇವತ್ತು ನಮ್ಮದು ಲೋನ್ ಕ್ಲಿಯರೆನ್ಸ್ ಮಾಡಿ ಹೊಸದಾಗಿ ಲೋನ್ ಮಾಡೋಕೆ ಹೋದ್ರೂ ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ ಪಾಣಿಗಳಲ್ಲಿ. ಇದು ತುಂಬ ಅಪರಾಧ. ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. SLO ಮೇಡಮ್ ಅವರು ಮತ್ತು ನಮ್ಮ ತಹಸೀಲ್ದಾರ್ ಅವರು ಗುಬ್ಬಿನಲ್ಲಿ ಸುಮ್ಮನೆ ಎಲ್ಲಕ್ಕೂ ಎಂಟ್ರಿ ಮಾಡಿದ್ದಾರೆ. 32 ವರ್ಷದ ಹಿಂದೆ ತೆಗೆದಿರ್ತಕ್ಕಂಥ ಚಾನಲ್ದ ಇವತ್ತೂ ಪಾಣಿನ ಕಟ್ ಮಾಡಿಲ್ಲ. ಅದನ್ನು ನಾವು ಪಾರಿಕತ್ವ ಇನ್ನೊಂದು ಮಾಡ್ಕೊಳಕ್ಕೆ ಹೋದರೆ ನಾವು ಅದಕ್ಕೆ ದುಡ್ಡು ಕಟ್ಟಿ ಇವತ್ತು ಕಟ್ ಮಾಡಿಸ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿ ಇದ್ರೂ ಇವರು ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದಾರೆ ಎಕ್ಸ್‌ಪ್ರೆಸ್ ಕೆನಾಲ್ನ. ಕಾನೂನಲ್ಲಿ ಏನು ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥ ಟೈಮಲ್ಲಿ ಇವರು ಅವಾರ್ಡ್ ಕೊಡ್ತಾ ಇರೋದು, ಡೀಟೇಲ್ಸ್ ಅಂತ ಇರೋದು, ರೈತರು ತಕ್ಕ ಹೋಗಿ ದುಡ್ಡು ಹಾಕ್ತೀವಿ ಪಾಸ್ಬುಕ್ಕೆಲ್ಲ ಕೇಳಿದ್ದಾರೆ. ಇದು ತುಂಬ ಅಪರಾಧದ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ರೈತ ಸಂಘದಿಂದ ತುಂಬ ಖಂಡಿಸ್ತೀವಿ. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿರುವ ಸಂದರ್ಭದಲ್ಲಿ ಕಾಮಗಾರಿ ಮುಂದುವರೆಸುವುದು ಎಷ್ಟು ಸಮಂಜಸ ಎಂಬ ಪ್ರಶ್ನೆಯನ್ನು ರೈತ ಮುಖಂಡರು ಎತ್ತಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ರೈತರು ಹಣದ ಆಮಿಷಕ್ಕೆ ಒಳಗಾಗಬಾರದು. ಈ ಯೋಜನೆ ಮುಂದಿನ ತಲೆಮಾರಿಗೆ ಮಾರಕವಾಗಲಿದೆ ಎಂದು ಎಚ್ಚರಿಕೆ ನೀಡುತ್ತಾ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ರೈತ ಸಂಘದ ಮುಖಂಡರು ತಿಳಿಸಿದ್ದಾರೆ. ಇದು ನಿಮ್ಮ ಫೋಕಸ್ ತುಮಕೂರು.